Good morning, students. How are you? Okay. Let me continue the poem. Now, we will learn the poem, The Ballad of the Tempest. The name of the poem is Ballad of the Tempest. This poem is written by James T. Fields. Well, students, we already know about the meaning of the poem Ballad of the Tempest. Well, see, let me start the poem. Listen carefully. I will read the first stanza of the poem first. You listen carefully and look at the textbook, page number 136, Ballad of the Tempest. We were crowded in the cabin. We were crowded in the cabin. Not a soul would dare to sleep. Not a soul would dare to sleep. It was midnight on the waters, and a storm was on the deep. Once again, we were crowded in the cabin. Not a soul would dare to sleep. It was midnight on the waters, and storm was on the deep. That means we were crowded in the cabin. The crew members are talking. They are telling their experience. Crew members ಇದ್ರಲ್ಲ ಹಡಗಿನಲ್ಲಿ ವಾಯೇಜ್ ಪ್ರಯಾಣ ಮಾಡ್ತಾ ಇದ್ರಲ್ಲ ಮಕ್ಕಳ ಆ ಜನರ ಗುಂಪು ನಮಗೆ ಈ ವಿಷಯವನ್ನ ಕಥೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲಾವಣಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಬ್ಯಾಲಡ್ ಮೀನ್ಸ್ ಲಾವಣಿ. ಅವರ ಕಥೆಯನ್ನ ಹಾಡಿನ ರೂಪದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ? ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ನಾವು ಒಂದು ಕ್ಯಾಬಿನ್ ಅಲ್ಲಿ ಬಂದು ವಿ ಆರ್ ಆಲ್ ಗ್ಯಾದರ್ಡ್. ಕ್ರೌಡೆಡ್ ಎಲ್ಲ ಒಂದು ಒಂದತ್ರ ಗುಂಪು ಸೇರ್ಕೊಂಡ್ಬಿಟ್ವಿ. ಕ್ರೌಡೆಡ್ ಮೀನ್ಸ್ ಜನಗಳ ಗುಂಪು. ಕ್ರೌಡ್ the collective noun, group of the people, crew members. Okay, here crew members. We were crowded in the cabin. This sentence is in the past tense because they are telling their experience. Story ಹೇಳ್ತಾ ಇದ್ದಾರೆ. So that's why the sentence is in the past tense. How can you tell this sentence is in the past tense? The verb were itself tells the time of the this sentence. Okay, were crowded. The verb also in the past tense. Were crowded. We were crowded in the cabin. Not a soul would dare to sleep. See here, not a soul. Soul means atma. ಒಂದು ಆತ್ಮನು ಮಲ್ಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಆತ್ಮ ಒಂದೇ ಮಲ್ಕೊಳ್ಳುತ್ತಾ? ಒಂದು ಆತ್ಮನು ಮಲ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ಆತ್ಮ ಒಂದೇ ಹೋಗಿ ಮಲ್ಕೊಂಡ್ಬಿಡುತ್ತಾ? ಅಥವಾ ಆತ್ಮನ ಬರೀ ಆತ್ಮಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದಾರಾ? ನೋ. ಆತ್ಮ ಅಂದ್ರೆ ಒಬ್ಬ ಮನುಷ್ಯ ಅನ್ನೋ ಅರ್ಥದಲ್ಲಿ ಒಂದು ಆತ್ಮ ಅಂತ ಹೇಳ್ತಾ ಇದ್ದಾರೆ, ಒಂದು ಸೋಲ್ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ವೈ ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಒಂದು ಆತ್ಮಕ್ಕೂ ಮಲ್ಗುವಂತಹ ಧೈರ್ಯ ಬರ್ತಾ ಇಲ್ಲ ಅಂದ್ರೆ ಯಾರೊಬ್ರು ಮಲ್ಕೊಳ್ಳುವಂತಹ ಧೈರ್ಯ ಮಾಡ್ತಾ ಇಲ್ಲ. ಆ ಭಯದಿಂದ ಅವ್ರಿಗೆ ನಿದ್ದೆನೆ ಬರ್ತಾ ಇಲ್ಲ. ಸೊ ಇಲ್ಲಿ ಜೀವನ ಸೋಲ್ ಅನ್ನೋ ಒಂದು ಪಾರ್ಟನ್ನು ಒಂದು ಮ್ಯಾನ್ ಅನ್ನು ಅಥವಾ ಒಬ್ಬ ಮನುಷ್ಯನನ್ನ ಸೋಲ್ ಅಂತ ಅಷ್ಟೇ, ಆತ್ಮ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಮನುಷ್ಯನನ್ನ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಒಂದು ಹೋಲ್ ಅನ್ನ ಪಾರ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಒಂದು ಫಿಗರ್ ಆಫ್ ಸ್ಪೀಚ್ ಯೂಸ್ ಮಾಡ್ತಾ ಇದ್ದಾರೆ. ಪೊಯೆಟ್ ಒಂದು ಫಿಗರ್ ಆಫ್ ಸ್ಪೀಚ್ ಯೂಸ್ ಮಾಡ್ತಾ ಇದ್ದಾರೆ. ಯಾವ ಫಿಗರ್ ಆಫ್ ಸ್ಪೀಚ್ ಅದು? ಸಿನೆಕ್ ಡಾಗ್. ವೆರಿ ಗುಡ್. ಪಾರ್ಟ್ ಅನ್ನ ಹೋಲ್ ಆಗಿ ಆ ಹೋಲ್ ಅನ್ನ ಪಾರ್ಟ್ ಆಗಿ ಹೇಳಿದ್ರೆ ಅದು ಸಿನೆಕ್ ಡಾಗ್. ನೋಡ್ಕೊಳ್ಳಿ, ಸೆಕೆಂಡ್ ಲೈನ್ ಸಿನೆಕ್ ಡಾಗ್ ಇದೆ. ಅಂಡರ್ಲೈನ್ ಮಾಡ್ಕೊಂಡು ಸಿನೆಕ್ ಡಾಗ್ ಅಂತ ಫಿಗರ್ ಆಫ್ ಸ್ಪೀಚ್ ಅಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. Not a soul would dare to sleep. It was midnight. ಮಧ್ಯರಾತ್ರಿ on the waters. ಮಧ್ಯರಾತ್ರಿ ನೀರಿನ ಮೇಲೆ, ಸಮುದ್ರದ ಮಧ್ಯದಲ್ಲಿದ್ದಾರೆ. And a
A storm was on the deep. ಬಿರುಗಾಳಿ ಚಂಡಮಾರುತ ಜೋರಾಗಿ ಡೀಪಾಗಿ ಬೀಸ್ತಾ ಇದೆ. ತುಂಬ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಅವರು ಈ ಸಿಚುವೇಶನ್ ಅನ್ನ ಹೇಳ್ತಾ ಇದ್ದಾರೆ. Let me move to second stanza. Look at the second stanza of the poem. It's a fearful thing in winter. ಚಳಿಗಾಲದಲ್ಲಿ ಒಂದು ಭಯಂಕರವಾದ ವಿಷಯ ಇದು. To be shattered by the blast. ಆ ಚಳಿಯ ಕೊರತದಿಂದ ಇಡೀ ಹಡಗು ಚಿತ್ರ ಆಗುವಂತಹ ಒಂದು ಸನ್ನಿವೇಶ ಇಲ್ಲಿದೆ. And to hear the rattling trumpet, thunder cut away the mast. ಆ ಸಿಡಿಲು ಗುಡುಗಿನ ರಭಸಕ್ಕೆ ಹೊಡೆತಕ್ಕೆ ಆ ಹಡಗಿನ ಪಾರ್ಟ್ಗಳು, ಮಾಸ್ಟ್ ಅಂದ್ರೆ ಮಕ್ಕಳ ಒಂದು ಪಾರ್ಟ್ ಆಫ್ ದ ಶಿಪ್. ಸೊ ಅದು ಫುಡ್ಡನ್ನು ಸ್ಟೋರ್ ಮಾಡಿಡುವಂತಹ ಒಂದು ಪಾರ್ಟಿಗೆ, ಹಡಗಿನ ಒಂದು ಪಾರ್ಟಿಗೆ ಮಾಸ್ಟ್ ಅಂತ ಕರಿತೀವಿ. ಸೊ ಆ ಮಾಸ್ಟ್ ಚಿತ್ರ ಹೊಡೆದು ಹೋಗ್ತಾ ಇದೆ. ಇಡೀ ಪಾರ್ಟ್ಸ್ ಅದು ಹಡಗಿನ ಪಾರ್ಟ್ ಚಿತ್ರವಾಗಿ ಹೊಡೆದು ಹೋಗ್ತಾ ಇದ್ದಾವೆ ಆ ಸಿಡಿಲಿನ ಗುಡುಗಿನ ರಭಸಕ್ಕೆ. ಸೊ ಥಂಡರ್ ಕಟ್ ಅವೇ ದ mast. Once again, I will repeat the second stanza. It's a fearful thing in winter to be shattered by the blast and to hear the rattling trumpet, thunder cut away the mast. ಆ ಗುಡುಗು ಸಿಡಿಲಿನ ರಭಸದಿಂದಾಗಿ ಆ ಗುಡುಗು ಸಿಡಿಲು ಅವು ಬಂದು ಹಡಗಿನ ಪಾರ್ಟ್ಗಳನ್ನು ಚಿತ್ರ ಮಾಡ್ತಾ ಇದ್ದಾವೆ, ಚಿತ್ರಗೊಳಿಸ್ತಾ ಇದ್ದಾವೆ. ಇದು ಎರಡನೇ ಸ್ಟ್ಯಾನ್ಸ. ನೆಕ್ಸ್ಟ್ move to the third stanza of the poem. Please look at the textbook. Third stanza. So we shattered there in silence, for the stoutest held his breath, while the hungry sea was roaring, and the breakers talked with death. ಈ ಪೋಯಮ್ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳ. ಸೊ ವಿ ಶಾಟರ್ಡ್ ದೇರ್ ಇನ್ ಸೈಲೆನ್ಸ್. ನಾವು ಭಯದಿಂದ ಹೆದರಿ ನಡುತ್ತಾ ಇದ್ದೀವಿ, ಸೈಲೆಂಟಾಗಿ ನಡುತ್ತೆ. ತುಂಬ ಭಯ ಆದಾಗ ಮಾತಾಡೋಕ್ಕಾಗಲ್ಲ, ಗಾಬರಿಗೆ ನಡುಕ ಬರ್ತಾ ಇರುತ್ತೆ. ಸೊ ವಿ ವರ್ ಶಾಟರ್ಡ್ ದೇರ್ ಇನ್ ಸೈಲೆನ್ಸ್, ಸೈಲೆಂಟಾಗಿ ಹೆದರಿ ನಡುತ್ತಾ ಇದ್ದೀವಿ. ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೆತ್. ಯಾರೊಬ್ರಿಗೂ ಜೋರಾಗಿ ಜಸ್ಟ್ ಉಸಿರಾಡ್ಲಿಕ್ಕೂ ಧೈರ್ಯ ಇಲ್ಲ. ಉಸಿರಾಡ್ದಾಗ ಬರೋ ಶಬ್ದದಿಂದನೂ ಅವ್ರಿಗೆ ಭಯ ಮೂಡ್ತದೆ. ಆ ರೀತಿ ಭಯ ಅವ್ರಿಗೆ ಫೀಲ್ ಆಗ್ತಾ ಇದೆ. While the hungry sea was roaring. ಆ ಸಮುದ್ರದ ಅಲೆಗಳು ಜೋರಾಗಿ ಕರ್ಕಶವಾದ ರಭಸವಾದ ಶಬ್ದವನ್ನು ಮಾಡ್ತಾ ರಭಸವಾಗಿ ಬರ್ತಾ ಇರುವಂತಹ ಅಲೆಗಳು ಆ ಹೊಡೆತ ಇವ್ರಿಗೆ ಹೇಗೆ ಕೇಳಿಸ್ತಾ ಇದೆ ಅಂದರೆ, ದ ಸೀ ಹಂಗ್ರಿ ಸಿ ವಾಸ್ ರೋರಿಂಗ್. ಹಸಿದಂತಹ ಸಮುದ್ರ ಗರ್ಜಿಸ್ತಾ ಇದೆ, ನಮ್ಮನ್ನು ಕಬಳಿಸಿ ನುಂಗ್ ಹಾಕಕ್ಕೆ ಬರ್ತಾ ಇದೆಯೋನೋ. ಹಂಗ್ರಿ ಸಿ ಅಂದರೆ ಹಸಿದಂತಹ ಸಮುದ್ರ, ಅದು ಬರ್ತಾ ಇದೆ, ರೋರಿಂಗ್ ಗರ್ಜಿಸ್ತಾ ಇದೆ. ಅಂದರೆ ಅದು ಹಸ್ತಿದೆ ಅಂದರೆ ನಮ್ಮನ್ನು ನುಂಗುತ್ತೆ ಅನ್ನೋ ಅರ್ಥಕ್ಕೆ ಅವರು, ಅಂದರೆ ನಾವು ಇವಾಗ ಸತ್ತು ಹೋಗ್ತಾ ಇದ್ದೀವಿ, ಈ ಹಡಗು ಹೊರಟೋಗುತ್ತೆ, ಬ್ಲಾಸ್ಟ್ ಆಗೋಗುತ್ತೆ ಅಥವಾ ಛಿದ್ರವಾಗೋಗುತ್ತೆ. ಆ ಸಮುದ್ರದ ಅಥವಾ ಬಿರುಗಾಳಿಯ ಹೊಡೆತ ಈ ಹಡಗನ್ನು ಪೂರ್ತಿ ಛಿದ್ರ ಮಾಡಿ ಹಾಕ್ತವೆ, ನಾವಿನ್ನ ಸತ್ತು ಹೋಗ್ತೀವಿ, ಆ ಸಮುದ್ರದ ಪಾಲಾಗಿ ಹೋಗ್ತೀವಿ, ಸಮುದ್ರ ನಮ್ಮನ್ನು ನುಂಗು ಹಾಕುತ್ತೆ ಅನ್ನೋ ಅರ್ಥನ ಇಲ್ಲಿ ಈ ಲೈನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಸೆಕೆಂಡ್ ಲೈನ್ ಆಫ್ ದ poem, this stanza. Third line of the this stanza. While the hungry sea was roaring. Say, listen carefully. Hungry sea was roaring. ಸಮುದ್ರ ಅದಕ್ಕೆ ಹಸಿವಾಗುತ್ತಾ? hungry. Did it feel really hunger? No. Is it really feeling hunger? No. Then ಅವ್ರು ಹೇಳ್ತಾ ಇದ್ದಾರೆ, ಜೀವ ಇಲ್ಲದೆ ಇರೋ ವಸ್ತುನ ಜೀವ ಇದೆಯೇನೋ ಅಂತ ಆರೋಪಿಸಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಜೀವ ಇಲ್ಲದೆ ಇರೋ ವಸ್ತುಗಳನ್ನ ಜೀವ ಇರೋ ರೀತಿಯಲ್ಲಿ ಹೇಳಿದ್ರೆ ಅದಕ್ಕೆ ನಾನೊಂದು ಫಿಗರ್ ಆಫ್ ಸ್ಪೀಚ್, ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳ್ಕೊಟ್ಟಿದ್ದೀನಿ? ಎಸ್, ವೆರಿ ಗುಡ್, ಪರ್ಸಾನಿಫಿಕೇಶನ್. ಜೀವ ಇಲ್ಲದೆ ಇರುವಂಥ ವಸ್ತುಗಳು, ಇನಾನಿಮೇಟೆಡ್ ಥಿಂಗ್ಸ್ಗೆ ನಾವು ಲೈಫ್ ಇರೋ ರೀತಿಯಲ್ಲಿ ಆರೋಪಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ, ಅದನ್ನು ಫಿಗರೇಟಿವ್ ಆಗಿ ಹೇಳಿದ್ರೆ ಅದನ್ನು ಫಿಗರ್ ಆಫ್ ಸ್ಪೀಚಲ್ಲಿ ಪರ್ಸಾನಿಫಿಕೇಶನ್ ಅಂತ ಹೇಳ್ತೇವೆ. ಎಸ್, ದ ಪರ್ಸಾನಿಫಿಕೇಶನ್. ಥರ್ಡ್ ಲೈನ್. While the hungry sea was roaring, ಅದು ಗರ್ಜಿಸ್ತಾ ಇದೆ, and the breakers
breaker stuck with death. Once again ನೋಡಿ ಆ ಹಡಗಿನ ಪಾರ್ಟ್ಸ್ ಎಲ್ಲ ಬ್ರೇಕ್ ಆಗಿ ಒಡೆದೋಗ್ತಿರುವಾಗ ಬರುವಂತಹ ಶಬ್ದ ಹೇಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂದರೆ ದೇ ವರ್ ಟಾಕ್ಡ್ ವಿತ್ ಡೆತ್. ಆ ಸಾವಿನ ಜೊತೆ ಇವು ಸಂಭಾಷಣೆ ಮಾಡ್ತಾ ಇದ್ದಾವೇನೋ, ಮಾತಾಡ್ತಾ ಇದ್ದಾವೇನೋ ಅನ್ನೋ ರೀತಿ ಅವ್ರಿಗೆ ಕೇಳಿಸ್ತಾ ಇದೆ. ಅದನ್ನು ಆ ರೀತಿ ಕವಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಪೊಯೆಟ್ ಟೆಲ್ಸ್ ಲೈಕ್ ಸಿ ಆ್ಯಂಡ್ ದ ಬ್ರೇಕರ್ಸ್ ಸ್ಟಾಕ್ಡ್ ವಿತ್ ಡೆತ್. ಬ್ರೇಕರ್ಸ್ ಚಿತ್ರ ಆಗ್ತಾ ಇರುವಂತಹ ಶಬ್ದ ಸಾವಿನ ಜೊತೆ ಸಂಭಾಷಣೆ ಮಾಡ್ತಾ ಇದೆ ಅಂದರೆ ಮುಗೀತು, ಇನ್ನು ಹಡಗು ಒಡೆದೋಗಿ ನಮಗೆ ಸಾವು ಹತ್ರ ಬರ್ತಾ ಇದೆ, ಸಾವು ನಮ್ಮನ್ನು ರೀಚ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇದು ಸಹ ನಿಜವಾಗ್ಲೂ ಆ ಬ್ರೇಕರ್ಸ್ ಅವೆಲ್ಲ ಪಾರ್ಟ್ಸ್ ಸಾವಿನ ಜೊತೆ ಮಾತಾಡ್ತಾವ? ನೋ. ಅಂದರೆ ಸಾವು ಹತ್ರ ಬರ್ತಾ ಇದೆ ಅನ್ನೋದನ್ನು ಈ ರೀತಿ ಚಿತ್ರಮಯವಾಗಿ ವರ್ಣಮಯವಾಗಿ ಅಲಂಕಾರಬದ್ಧವಾಗಿ ಹೇಳ್ತಾ ಇದ್ದಾರೆ. ಸೊ ಇದು ಸಹ ಸೇಮ್ ಪರ್ಸಾನಿಫಿಕೇಶನ್. ಅಂಡರ್ಲೈನ್ ಮಾಡಿಕೊಂಡು ಪರ್ಸಾನಿಫಿಕೇಶನ್ ಅಂತ ಬರ್ಕೊಳ್ಳಿ. ವೈಲ್ ದ hungry sea was roaring and the breakers stopped with death. Well, students, this is the third stanza of the poem. Let me move to the fourth stanza. Okay. ಆಮೇಲೆ ಏನಾಗುತ್ತೆ ನೋಡೋಣ. As thus we sat in darkness, each one busy with his prayers. They were praying. As thus, ಹಾಗೆ ಅವರು ಕತ್ತಲಿನಲ್ಲಿ ಆ ಕ್ಯಾಬಿನಲ್ಲಿ ಎಲ್ಲರೂ ಗ್ಯಾದರ್ ಆಗಿ ಮುಂದೆ ಹತ್ರ ಎಲ್ಲ ಗುಂಪಾಗಿ ಕೂತ್ಕೊಂಡು ಭಯದಿಂದ ಸೈಲೆಂಟಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಆಸ್ ದಸ್ ಈ ರೀತಿಯಾಗಿ ಕೂತ್ಕೊಂಡಿರುವಾಗ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್. ಪ್ರತಿಯೊಬ್ಬರು ಅವರವರು ಇನ್ನೇನು ಸತ್ತು ಹೋಗ್ಬಿಡ್ತೀವಪ್ಪ ದೇವರೇ ಕಾಪಾಡಪ್ಪ ಅಂತ ಅವ್ರವ್ರದೇ ದಾರಿನಲ್ಲಿ ಅವ್ರವರೇ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾರೆ, ಪ್ರೇ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೇನು ಅನ್ನಿಸ್ತಾ ಇದೆಯೋ ಕೊನೆಗಳಿಗೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಮುಗಿತಿನ ಸಾವಿಗೆ ಪೂರ್ತಿ ಹತ್ರ ಆಗೋಗಿದ್ದೀವಿ ಅನ್ನುವಂತಹ ಸಿಚುವೇಶನಲ್ಲಿ ಅವರು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್. ಅವರವ್ರ ಪ್ರೇಯರಲ್ಲಿ ಅವರು ಬ್ಯುಸಿ ಆಗೋಗಿದ್ದಾರೆ. ಆ ಟೈಮಲ್ಲಿ ಏನಾಗುತ್ತೆ, ವಿ ಆರ್ ಲಾಸ್ಟ್. ದಿಸ್ ಸೆಂಟೆನ್ಸ್ ಇಸ್ ಇನ್ ಇನ್ವರ್ಟೆಡ್ ಕಾಮಾಸ್. ಇದು ಯಾರ್ದು ಹೇಳಿಕೆ ಮಾತು? ಯಾರು ಹೇಳ್ತಾ ಇರೋದು? ದ ಕ್ಯಾಪ್ಟನ್ ಶೌಟೆಡ್. ದ ಹಡಗಿನ ಶಿಪ್ಪಿನ ಆ ಕ್ರ್ಯೂ ಮೆಂಬರ್ಸ್, ಕ್ಯಾಪ್ಟನ್ ಇದ್ರಲ್ಲ ಅವರು ಜೋರಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಏನಂತ? ವಿ ಆರ್ ಲಾಸ್ಟ್. He lost his hopes and he is expressing his hopes towards the crew members. ಆ ಕ್ರೂ ಮೆಂಬರ್ಸ್ ಹತ್ರ ಬಂದು ಅವರ ಅವರು ಕಳ್ಕೊಂಡಿರೋ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ಮುಗಿದೋಯ್ತು, ಇನ್ನು ಆಯಿತು, ನಮ್ಮ ಕತೆ ಮುಗೀತು, ನಾವಿನ್ನ ಸಾಯ್ತಿದ್ದೀವಿ, ಮುಗೀತು ನಮ್ಮ ಕತೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. As he staggered down the stairs. Yes, I will repeat the same stanza once again. ಅವರು ಆ ಮೆಟ್ಲನ್ನು ಇಳ್ಕೊಂಡು ಬರ್ತಾ ಅವರ ಅಸಹಾಯಕತೆ ಅಥವಾ ಹೋಪ್ಸನ್ನು ಕಳ್ಕೊಂಡಿರುವಂತಹ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೇಳ್ತದೆ. ವಿ ಆರ್ ಲಾಸ್ಟ್, ಮುಗೀತು ನಮ್ಮ ಕತೆ. ಅವರು ಸ್ಟೇರಿಂಗ್ ಅದೇನು ಹಡಗನ್ನು ಓಡಿಸುವಂಥ ಕೆಲಸನೂ ಬಿಟ್ಟು ಬಂದಾಯಿತು, ಮುಗೀತು ನಿಮ್ಮ ಕತೆ ಅಂತ ಅವರ ಅಸಮಾಧಾನದಿಂದ ತುಂಬ ಹೋಪ್ಸನ್ನು ಕಳ್ಕೊಂಡು ಹೇಳ್ತಾ ಇದ್ದಾರೆ. ಸಿ, as thus we sat in darkness, each one busy with his prayers, we are lost, the captain shouted as he staggered down the stairs. ಮೆಟ್ಲಿಳ್ಕೊಂಡು ಬರ್ತಾ ಹೇಳ್ತಾ ಇದ್ದಾರೆ. Okay, next let me move to the next stanza. Okay, look at the next stanza. But his little daughter whispered. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗ್ರೂಪಲ್ಲಿ ಅವಳು ಪುಟಾಣಿ ಹುಡುಗಿ ಇರ್ತಾಳೆ, ಆ ಕ್ಯಾಪ್ಟನ್ನ ಮಗಳು. His little daughter means captain's little daughter. Whispered. What is the meaning of the whisper? Whisper means yes, ಪಿಸುಗುಟ್ಟೋದು. ಆ ಮಗು ಪಿಸುಗುಡ್ತಾ ಇದೆ. ಏನಂತ ಪಿಸುಗುಡ್ತಾ ಇದೆ? ವಿಸ್ಪರ್ಡ್, ಪಿಸುಗುಟ್ಟಿದಳು. ಏನಂತ? As she took his icy hand. As she took his icy hand. ಅವರ ಅಪ್ಪನ ಐಸಿ ಹ್ಯಾಂಡನ್ನು, ಕೈಯನ್ನು, ಕೊರಿತಾ ಇರುವಂತಹ ತಣ್ಣಗಿರುವ ಕೈಯನ್ನು ಹಿಡ್ಕೊಂಡು, ಭಯದಲ್ಲೇ ನಡುತ್ತಾ ಇರುವಂತಹ ಕೊರಿತಾ ಇರುವಂತಹ ಕೈಯನ್ನು ಹಿಡ್ಕೊಂಡು ಶಿ ವಿಸ್ಪರ್ಡ್ ಹೇಳ್ತಾಳೆ. ಏನಂತ ಹೇಳ್ತಾಳೆ? Is not God upon the ocean? Is not God upon the ocean? Just the same as on the land. ಅಪ್ಪ
ಲ್ಯಾಂಡಲ್ಲಿ ಇರೋ ರೀತಿನಲ್ಲೇ ದೇವರು ಈ ಸಮುದ್ರದ ಮೇಲೂ ಇರಲ್ವೇನಪ್ಪ, ಇರಲ್ವಾ ಅಂತ ಕೇಳ್ತಾ ಇದ್ದಾಳೆ. ಸೊ ಈಸ್ ನಾಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್. I'll repeat it once again. But his little daughter whispered as she took his icy hand, is not God upon the ocean just the same as on the land? Okay. ಅವಳು ಏನೋ ಭರವಸೆಯ ಮಾತನ್ನ, ಅವಳ ಮನಸ್ಸಲ್ಲಿ ಏನೋ ಭರವಸೆ, ದೇವರ ಬಗೆಗಿನ ಭರವಸೆ, ನಂಬಿಕೆ, ಆಶಾಭಾವನೆ ಅವಳ ಮನಸ್ಸಲ್ಲಿ ಅವಳ ಬಾಯಿಂದ ವ್ಯಕ್ತವಾಗ್ತಾ ಇದೆ. ಅದು ಆ ಕ್ರೂ ಮೆಂಬರ್ಸ್ ಅಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಸಿಚುವೇಶನ್ ಅನ್ನ ಯಾವ ರೀತಿ ತಗೊಂಡು ಹೋಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ನೋಡೋಣ. ಓಕೆ, ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಸ್ಟ್ಯಾನ್ಜಾ. ಪ್ಲೀಸ್ ಲುಕ್ ಅಟ್ ದ ನೆಕ್ಸ್ಟ್ ಸ್ಟ್ಯಾನ್ಜಾ. Then we kissed the little maiden. All became happy about her words. ಅವಳು ವರ್ಡ್ಸಿಂದ ತುಂಬ ಖುಷಿ ಆಗಿಬಿಡ್ತಾರೆ. ಹೌದಲ್ವಾ, ದೇವ್ರ ಮೇಲೆ ಭರವಸೆ ಇಡಬೇಕಲ್ವಾ ಅನ್ನೋ ಫೀಲಿಂಗಿಂದ so what they do? What they did? Then we kissed the little maiden. ನಾವೆಲ್ಲ ಬಂದು ಆ ಮಗುವನ್ನ ಮುತ್ತಿಸಿದ್ವಿ, ಕಿಸ್ ಮಾಡಿದ್ವಿ. And we spake in better cheer. We spake in better cheer. Cheer means happy. Better cheer. ತುಂಬ ಖುಷಿಯಿಂದ ಹೇಳಿದ್ವಿ. We spake, ಹೇಳಿದ್ವಿ, ತುಂಬ ಖುಷಿಯಿಂದ ಆ ಮಗುವಿನ ಹತ್ರ ಮಾತಾಡಿದ್ವಿ. ಎಂಥ ಮುದ್ದಾದ ಮಾತಾಡ್ದೆ ಮಗು, ಎಷ್ಟು ಒಳ್ಳೆ ಮಾತಾಡಿದೆ ಅನ್ನೋ ಫೀಲಿಂಗನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. And we anchored safe in harbor. ಏನಾಗೋಯ್ತು, ಎಂಥ ಭಯಂಕರವಾದ ಸಿಚುವೇಶನ್ ಹೇಗೆ ಬದಲಾಗೋಯ್ತು ನೋಡಿ. And we anchored safe in harbor. Anchor means ಕುಣಿಕೆ ಹಾಕೋದು. ಆ ಹಡಗನ್ನ ತಗೊಂಡ್ಬಂದು ಅವರು ಬಂದರು ಅಥವಾ ಏನು ಸಮುದ್ರದ ದಡಕ್ಕೆ ಬಂದಾಗ ಹಡಗನ ತಂದು ಒಂದು ಗುಟಕ್ಕೆ ಕಟ್ ಹಾಕ್ತಾರೆ. ಅದಕ್ಕೆ ಆಂಕರ್ ಅಂತ ಹೇಳ್ತೀವಿ, ಕುಣಿಕೆ. ಸೊ ಬಂದು ಆ ಹಡಗ ಸೇಫ್ ಆಗಿ ದಡವನ್ನು ಸೇರಿತು ಅಂತ ಅರ್ಥ ಮಕ್ಕಳ. ಆ ಹಡಗು ಬಂದು ದಡವನ್ನು ಸೇರಿದೆ, ಅವ್ರಿಗೆಲ್ಲ ತುಂಬ ಖುಷಿ ಆಗೋಗಿದೆ. ಅವರು ಅನ್ಕೊಂಡೇ ಇರಲಿಲ್ಲ, 100% ನಾವು ಸತ್ತು ಹೋಗ್ತೀವಿ ಅಂತಲೂ ಅನ್ಕೊಂಡಿದ್ದವರು ಸೇಫ್ ಆಗಿ ಜೀವ ಉಳಿಸ್ಕೊಂಡು ದಡವನ್ನು ಸೇರಿದ್ದಾರೆ. ದೇ ವರ್ ವೆರಿ ಹ್ಯಾಪಿ. ಸೊ when the moon was shining clear, they were in the middle of the ocean at the midnight. But now in the early morning, when the moon was shining clear, they came and safe in harbor. ಅವರು ಸಮುದ್ರದ ದಡದಲ್ಲಿ ಸೇಫ್ ಆಗಿ ಬಂದು ಸೇರಿದ್ದಾರೆ. ಸೊ ಹಾಗೆ ಹ್ಯಾಪಿಯಾಗಿ ಆ ಮಗುವನ್ನು ಬಂದು ಮುಗಿಸ್ತಾ ಇದ್ದಾರೆ. ಓಕೆ, the poem has an happy ending. Nice, has a happy ending. Yes, look at the last stanza of the poem once again. Then we kissed the little maiden, and we spake in better cheer, and we anchored safe in harbor when the moon was shining clear. Okay, well, this is the poem, the Ballad of the Tempest. Well, it starts with a very fearful situation and ends in a happy situation, happy ending. This poem has a happy ending. Nice. I think I hope you are all feeling happy about listening and learning the poem Ballad of the Tempest. Okay dears, shall I stop this now? Okay, bye.